ಮಾನಹಾನಿಯಾಗೋದು ಬಿಜೆಪಿಯವರಿಗೆ ಮಾತ್ರನಾ? ಘನತೆಗೆ ಧಕ್ಕೆ ತರೋ ಮಾತುಗಳನ್ನ ಆಡೋ ಹಕ್ಕು ಯಾರಿಗೂ ಇಲ್ಲ. ಬಿಜೆಪಿಗಾಗಿ ಕೆಲಸ ಮಾಡೋ ಕಾಂಗ್ರೆಸ್ ನಾಯಕರನ್ನ ಹೊರದಬ್ಬಬೇಕು. ತಮ್ಮವರ ಮಾನಹಾನಿಯಾದಾಗ ಯಾಕೆ ಸುಮ್ಮನಿರ್ತಾರೆ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣವನ್ನ ಹೋರಾಟದ ಮೂಲಕ 13 ವರ್ಷಗಳಿಂದ ಜೀವಂತವಾಗಿರಿಸಿದವರು ಮಾಜಿ RSS ಕಾರ್ಯಕರ್ತ ಉಜಿರೆಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಬಿಜೆಪಿ ಮುಖಂಡ BL ಸಂತೋಷ್ ವಿರುದ್ಧ ಮಾನಹಾನಿಕರ ಹೇಳಿಕೆ ನೀಡಿರೋ ಆರೋಪದಲ್ಲಿ ಗುರುವಾರ ಬ್ರಹ್ಮಾವರ ಪೊಲೀಸರು ಬಂಧಿಸಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟಾಕಿದೆ. ಈ ಬಗ್ಗೆ ಮಾತನಾಡಿದ DK ಶಿವಕುಮಾರ್ ಅವರ ಮಾತುಗಳು ಇನ್ನೊಂದಿಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. RSS ಕಾರ್ಯದರ್ಶಿ BL ಸಂತೋಷ್ ವಿರುದ್ಧ ಮಾತನಾಡಿದವನನ್ನ ಒದ್ದು ಒಳಗ್ ಹಾಕಿದ್ದೇವೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿರೋದು ಈಗ ಚರ್ಚೆಗೆ ಕಾರಣ ಆಗಿರೋದು. ಇದೇ ವಿಚಾರವಾಗಿ ಮಾತನಾಡಿದ DCM DK ಶಿವಕುಮಾರ್, BL ಸಂತೋಷ್ ವಿರುದ್ಧ ಮಾತಾಡೋಕೆ ಆತನ ಬಳಿ ಯಾವ ದಾಖಲೆ ಇದೆ? ವಿನಾಕಾರಣ ಅವಹೇಳನ ಮಾಡಿದ ತಿಮ್ರೋಡಿಯನ್ನ ಒದ್ದು ಒಳಗ್ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ವಿಧಾನಸೌಧದ ಬಳಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ DCM DK ಶಿವಕುಮಾರ್, BL ಸಂತೋಷ್ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಬಾಯಿಗೆ ಬಂದಂತೆ ಮಾತಾಡಿದ್ದಾನೆ. ಆರೋಪಗಳನ್ನ ಸಾಬೀತು ಮಾಡೋಕೆ ಆತನ ಬಳಿ ದಾಖಲೆ ಏನಿದೆ? ಹೀಗಾಗಿ ಅವರನ್ನ ಒದ್ದು ಒಳಗ್ ಹಾಕಿದ್ದೇವೆ ಅಂತ ಹೇಳಿದ್ದಾರೆ. ರಾಜಕೀಯವಾಗಿ ನಮ್ಮ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯ ಇರಬಹುದು, ಆದರೆ ನಮ್ಮ ವಿರೋಧಿಗಳ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿದ್ರೆ ಅದನ್ನ ಕೇಳ್ಕೊಂಡು ನಾವು ಖುಷಿ ಪಡೋದಿಲ್ಲ. ಯಾರು ಬೇಕಾದ್ರೂ ರಾಜಕೀಯವಾಗಿ ಆರೋಪ ಮಾಡಬಹುದು, ತಪ್ಪೇನಿಲ್ಲ. ಆದ್ರೆ ಯಾರೇ ಆರೋಪ ಮಾಡುವಾಗ್ಲೂ ದಾಖಲೆಗಳನ್ನ ಇಟ್ಕೊಂಡು ಆರೋಪ ಮಾಡ್ಲಿ. ಅದನ್ನ ಬಿಟ್ಟು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಮಾತುಗಳನ್ನ ಆಡಬಾರ್ದು. ಈ ರಾಜ್ಯದಲ್ಲಿ ಯಾರ ಸ್ವಾಭಿಮಾನಕ್ಕೂ ಯಾರು ಧಕ್ಕೆ ತರುವಂತ ಕೆಲಸ ಮಾಡಬಾರ್ದು ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಸೊ DKಶಿ ಅವರ ಅಭಿಪ್ರಾಯ ಸರಿನೇ ಇದೆ. ಮತ್ತೊಬ್ಬರ ಬಗ್ಗೆ ಮಾನಹಾನಿಕರ ಹೇಳಿಕೆ ನೀಡುವ, ಘನತೆಗೆ ಧಕ್ಕೆ ತರೋ ಮಾತುಗಳನ್ನ ಆಡೋ ಹಕ್ಕು ಯಾರಿಗೂ ಇಲ್ಲ. ಆದ್ರೆ ಮಾನಹಾನಿ ಆಗೋದು ಬಿಜೆಪಿಯವರಿಗೆ ಮಾತ್ರನಾ? ಕಾಂಗ್ರೆಸ್ ನಾಯಕರ ಬಗ್ಗೆ ಅಥವಾ ಪ್ರಗತಿಪರರು, ಬುದ್ಧಿಜೀವಿಗಳ ಬಗ್ಗೆ ಬಿಜೆಪಿ ಸಂಘ ಪರಿವಾರ ಅಶ್ಲೀಲವಾಗಿ ನಿಂದಿಸುವಾಗ್ಲೂ ಸರ್ಕಾರದವರಿಗೆ ಹೀಗೆ ಅನ್ನಿಸ್ಬೇಕಲ್ವಾ? ಅಷ್ಟೇ ಯಾಕೆ, ದಶಕಗಳಿಂದ ಕಾಂಗ್ರೆಸ್ನ ವರಿಷ್ಠ ನಾಯಕರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನ ಬಿಜೆಪಿ IT ಸೆಲ್ ಅತ್ಯಂತ ಹೀನಾಯವಾಗಿ, ಅಶ್ಲೀಲ, ಅವಾಚ್ಯವಾಗಿ ಟ್ರೋಲ್ ಮಾಡ್ತಾ ಇದೆ. ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬ, CM ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಬಿಜೆಪಿ ಸೋಷಿಯಲ್ ಮೀಡಿಯಾ ಅದೆಷ್ಟು ಬಾರಿ ಮಾನಹಾನಿ ಮಾಡಿದೆ. ಈ ಎಲ್ಲಾ ಸಂದರ್ಭಗಳಲ್ಲಿ ಅಂಥವರನ್ನ ಒದ್ದು ಒಳಗೆ ಹಾಕಿ ಅಂತ DCM ನಿರ್ದೇಶನವನ್ನ ಕೊಟ್ಟಿದ್ದಾರಾ? ತಮ್ಮವರ ಮಾನಹಾನಿ ಆದಾಗ ಯಾಕೆ ಇವರು ಸುಮ್ಮನಿರ್ತಾರೆ ಮತ್ತು BL ಸಂತೋಷ್ ಮಾನದ ಬಗ್ಗೆ ಯಾಕೆ ಇಷ್ಟು ಕಾಳಜಿ ತೋರಿಸ್ತಾರೆ ಅನ್ನೋ ಪ್ರಶ್ನೆಗೆ DK ಶಿವಕುಮಾರ್ ಉತ್ತರ ಕೊಡ್ಬೇಕಲ್ವಾ? ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದುತ್ವವಾದಿಗಳು ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಅರೆಸ್ಟ್ ಮಾಡಿಲ್ಲ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಬಗ್ಗೆ ಮಾತಾಡಿದ್ರೆ ಹೈಕೋರ್ಟ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೂ ಅವಕಾಶ ಕೊಡದೇನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡ್ತಾರೆ. ಕೋಮುವಾದವನ್ನ ಚುನಾವಣೆ ಮೂಲಕ ಸರ್ಕಾರ ಬದಲಿಸೋದ್ರಿಂದ ಸೋಲ್ಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಸತ್ಯವನ್ನ ಕಾಂಗ್ರೆಸ್ ಸರ್ಕಾರ ಸಾಬೀತು ಮಾಡದಂತಿದೆ. RSS ಕಾರ್ಯದರ್ಶಿ ಸಂತೋಷ್ ಅವಹೇಳನ ಮಾಡಿದವರನ್ನ ಒದ್ದು ಒಳಗಾಕೋಕೆ ತೀರ್ಮಾನಿಸಿದ್ದೇವೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆ ಕೊಟ್ಟಿರೋದು, ಪೊಲೀಸರು ಆಕ್ರಮಣಕಾರಿಯಾಗಿ ರಂಗಕ್ಕೆ ಇಳಿದಿರೋದು ಕಾಕತಾಳೀಯ ಅಂತೂ ಅಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಅಜೆಂಡಾಗಳು ನೀಟಾಗಿ ಜಾರಿ ಆಗ್ತಾ ಇದ್ದಂತೆ ಕಾಣಿಸುತ್ತೆ. ಹರೀಶ್ ಪೂಂಜಾ, ಶರಣ್ ಪಂಫೆಲ್, ಸೂಲಿಬೆಲೆ ಸೇರಿದಂತೆ ಬಿಜೆಪಿ ನಾಯಕರುಗಳು ಮಾಡಿದಂತಹ ಮತೀಯ ಹಿಂಸೆಗೆ ಪ್ರಚೋದಿಸೋ ದ್ವೇಷ ಭಾಷಣಗಳ ತನಿಖೆ ಏನಾಗಿದೆ? ಅವರು ಮಾತಾಡಿದ್ದು ದ್ವೇಷ ಭಾಷಣ ಅಲ್ವಾ? ಹಾಗಾದ್ರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜನತೆಗೆ ಉತ್ತರಿಸಬೇಕಲ್ವಾ? ಬಿಜೆಪಿ ನಾಯಕರ ವಿರುದ್ಧ ಅವಹೇಳನಕಾರಿ ಮಾತಾಡಿದ್ರೆ ಒದ್ದು ಒಳಗಾಕ್ಬೇಕು. ಅದೇ ಕಾಂಗ್ರೆಸ್ ಮುಖ್ಯಮಂತ್ರಿ ನಾಯಕರ ವಿರುದ್ಧ ಅವಹೇಳನಕಾರಿ ಭಾಷೆ ಬಳಸಿದ್ರೆ, ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ರೆ ಬೇಕೋ ಬೇಡವೋ ಅನ್ನುವಂತೆ ಬಹಳ ದುಃಖದಿಂದ ಕೇಸು ದಾಖಲಿಸಬೇಕು. ಮುಂದಿನ ಕಾನೂನು ಕ್ರಮ ಕೈಗೊಳ್ಳದೆ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಪಡೆಯೋಕೆ ಸಹಕರಿಸಬೇಕು. ಇದೇನಾ ಕಾಂಗ್ರೆಸ್ ಪಕ್ಷ ಹಾಗೂ ಸರ್ಕಾರದ ಘೋಷಿತ ನೀತಿ? ರಾಹುಲ್ ಗಾಂಧಿ ಗುಜರಾತ್ ಅಲ್ಲಿ ಮಾತಾಡುವಾಗ ಬಿಜೆಪಿಗಾಗಿ ಕೆಲಸ ಮಾಡೋ ಕಾಂಗ್ರೆಸ್ ನಾಯಕರನ್ನ ಹೊರದಬ್ಬಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ರು. ಇದೇನಾದ್ರೂ ಮಾಡಿದ್ರೆ ಬಹುಶಃ ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಳ್ಳೋದು ಒಂದು 10 ಜನ ಇರ್ಬೋದೇನೋ. ಅಚ್ಚರಿ ಆಗೋದು, ಕಾಂಗ್ರೆಸ್ ದೆಹಲಿ ನಾಯಕತ್ವ ಇದೆಲ್ಲ ನಮಗ್ ಗೊತ್ತೇ ಇಲ್ಲ ಅನ್ನುವಂತೆ ವರ್ತಿಸ್ತೋದನ್ನ ಕಂಡಾಗ ಕಾಂಗ್ರೆಸ್ ಪಕ್ಷ ತನ್ನ ಕಾಲಿಗೆ ತಾನೇ ಚಪ್ಪಡಿ ಕಲ್ಲನ್ನ ಹಾಕೊಳ್ತಾ ಇದೆ ಅಷ್ಟೇ. ಸಾಕ್ಷ್ಯ ದಾಖಲೆಗಳು ಇಲ್ಲದೆ ಏನೂ ಮಾತಾಡಬಾರ್ದು ಅನ್ನೋ ಹಾಗೆ ಇದ್ದಿದ್ರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದ್ವೇಷ ಭಾಷಣ,
ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ, ಮಾನಹಾನಿಕರ ಹೇಳಿಕೆ ಸೇರಿದಂತೆ 3 ಪ್ರಕರಣ ದಾಖಲಾಗಿದೆ. ಯಾವುದರಲ್ಲೂ ಬಂಧನ ಆಗಿಲ್ಲ. 2 ಪ್ರಕರಣಗಳಿಗೆ ಕೋರ್ಟ್ ತಡೆ ಕೊಟ್ಟಿದೆ. ತಡೆ ತೆರವಿಗೆ ಸರ್ಕಾರ ಪ್ರಯತ್ನವನ್ನ ಯಾಕೆ ಮಾಡಿಲ್ಲ? ಹರೀಶ್ ಪೂಂಜಾ ಯಾವ ದಾಖಲೆಯನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ 24 ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ? ಡಿಕೆ ಶಿವಕುಮಾರ್ ಇದನ್ನ ಪ್ರಶ್ನೆ ಮಾಡಿಯಲ್ಲ. ಮಾನಹಾನಿ ಬಿಜೆಪಿಯವರಿಗೆ ಮಾತ್ರ ಆಗೋದ? ಡಿಕೆ ಶಿವಕುಮಾರ್ ಅವರೇ, ಸಾಮಾನ್ಯ ಜನರಿಗೂ ಘನತೆ ಇಲ್ವಾ ಹಾಗಾದ್ರೆ? ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಧಾನ ಪರಿಷತ್ತಲ್ಲಿ ಮಾನಹಾನಿಕರ ಪದ ಬಳಸಿದ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಯಾವುದೇ ಕಾನೂನು ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿಲ್ಲ. ಪ್ರಕರಣದ ತನಿಖೆಗೆ ಕೋರ್ಟ್ ಸ್ಟೇ ನೀಡಿದೆ. ಆದರೆ ಈವರೆಗೂ ಸ್ಟೇ ತೆರವಿಗೆ ಪ್ರಯತ್ನಿಸಿಲ್ಲ. ಇನ್ನು ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೀತಾ ಇದ್ದಾಗ ಮಾತನಾಡಿದಂಥ ಎನ್ ರವಿಕುಮಾರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಅವಹೇಳನಕಾರಿ ಮಾತಾಡಿದ್ದಾರೆ. ಇದು ತೀವ್ರ ವಿವಾದಕ್ಕೂ ಕಾರಣ ಆಗಿತ್ತು. ಈ ಬಗ್ಗೆ ಮಹಿಳಾ ಆಯೋಗ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಆ ಬಗ್ಗೆ ತನಿಖೆ ಏನಾಯಿತು? ಸಿಎಸ್ ಶಾಲಿನಿ ರಜನೀಶ್ ಅವರನ್ನ ಉದ್ದೇಶಿಸಿ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬಂಧನ ಯಾಕಾಗಿಲ್ಲ ಡಿಕೆ ಶಿವಕುಮಾರ್ ಅವರೇ? ದಾಖಲೆ ಸಾಕ್ಷ್ಯಗಳಿಲ್ಲದೆ ಏನೂ ಮಾತಾಡಬಾರ್ದು ಅನ್ನೋ ಹಾಗಿದ್ರೆ ಎನ್ ರವಿಕುಮಾರ್ ಹೇಗೆ ಒಬ್ಬ ಮಹಿಳೆ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ರು? ಸಿಟಿ ರವಿ ಹೇಗೆ ಮಾತಾಡಿದ್ರು? ಇದಕ್ಕೂ ಉತ್ತರ ಕೊಡಿ. ಇನ್ನು ಮಾನಹಾನಿ ಪ್ರಕರಣದಲ್ಲಿ ತಿಮ್ರೋಡಿಯವರನ್ನ ಬಂಧಿಸಲಾಗಿದೆ. ಮುಂದೆಯೂ ಮಾನಹಾನಿಕರ ಹೇಳಿಕೆ ನೀಡೋರ ವಿರುದ್ಧ ಇದೇ ರೀತಿ ಕ್ರಮ ಜರುಗಿಸುತ್ತಾ ಸರ್ಕಾರ? ಕಾದ್ ನೋಡಬೇಕು. ಸದ್ಯಕ್ಕೆ ಸಿಟಿ ರವಿ, ಎನ್ ರವಿಕುಮಾರ್, ಹರೀಶ್ ಪೂಂಜಾ ವಿರುದ್ಧದ ಮಾನಹಾನಿ ಪ್ರಕರಣವನ್ನ ಇದೇ ರೀತಿ ಗಂಭೀರವಾಗಿ ಪರಿಗಣಿಸಿ ಕಾನೂನಿನ ಅಡಿ ಶಿಕ್ಷೆಗೆ ಒಳಪಡಿಸಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.